ನಮಸ್ತೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು 5 ಗ್ಯಾರಂಟಿ ಇದ್ದು ಭಾಳಷ್ಟು ಜನ ಪ್ರಶ್ನೆನೂ ಮಾಡ್ತಾಯಿದ್ರು. ಈ ಸ್ಕೀಮ್ ಬಂದಾಗಿರ್ಬೋದು, ಬಂದು ಹಾಕತ್ತೆ, ಸರ್ಕಾರ ಈ ಸ್ಕೀಮಿಂದ ದುಡ್ಡು ಕೊಡಲ್ಲ, ಈ ಥರ ಹೂವಾಕುವ ಭಾಳಷ್ಟು ಮಾತು ನಾವು ಕೇಳ್ತಾ ಇದ್ವಿ, ಜನ ಹೇಳ್ತಾ ಇದ್ರು. ಆದರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತು ಆ ಮಾತುಗಳಿಗೆ ಫುಲ್ ಸ್ಟಾಪ್ ಮಾಡಿದ್ದಾರೆ. ಅದು ಏನು, ಯಾವ ಸ್ಕೀಮು, ಯಾವ ದುಡ್ಡು ಬಂದಿದೆ, ಯಾವ ಬರ್ತವೆ, ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂಥವು ಹಲವಾರು ಸುದ್ದಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ 5 ಸ್ಕೀಮ್ ಜಾರಿಯಾಗಿತ್ತು. ಸರ್ಕಾರ ಬಂದ ಮೇಲೆ ಅದು ತಮಗೆಲ್ಲ ಗೊತ್ತಿದೆ. ಅದು ಕೆಲವು ತಾಂತ್ರಿಕ ದೋಷದಿಂದ ಹಣ ಬಿಡುಗಡೆ ಆಗಿದ್ದಿಲ್ಲ. ಇನ್ನೂ ಸಾಕಷ್ಟು ದೋಷ ಇದ್ದಾವೆ, ತಾಂತ್ರಿಕ ದೋಷ ಇದ್ದಾವೆ. ಅದರಲ್ಲಿ ಇವತ್ತಿಂದ ಅನ್ನಭಾಗ್ಯ ಅಮೌಂಟು ಬಿಡುಗಡೆ ಆಗಿದೆ. ತಾವು ತಮ್ಮ ಖಾತೆಯನ್ನು ನಾಳೆಯಿಂದನೇ ನೋಡಿ. ಇವತ್ತಿಂದ ಅನ್ನಭಾಗ್ಯ ಅಮೌಂಟು ನಿಮಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದಾವೆ, DBT ಆಗ್ತಾ ಇದ್ದಾವೆ. ಇನ್ನು ಕೆಲವೇ ದಿನದಲ್ಲಿ ಮತ್ತೆ ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಬರೋದು ಬಹಳಷ್ಟು ಖಚಿತ. ಊಹಾಕೂಹ ಮಾತಿಗೆ ತೆರೆ ಕೊಟ್ಟ ರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯದ ಮಂತ್ರಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತಿಂದ ಈ ಹಣವನ್ನು, ಅನ್ನಭಾಗ್ಯ ಹಣವನ್ನು DBT ಮಾಡಿದ್ದಾರೆ. ಸ್ನೇಹಿತರೆ, ಯಾವುದೇ ಸ್ಕೀಮ್ ಆಗಲಿ ಸರ್ಕಾರ ಫಸ್ಟ್ ಈ ಜಾರಿ ಮಾಡಿದ ನಂತರ ಅದು ಪೂರ್ಣ ಮಾಡಲೇಬೇಕಾಗತ್ತೆ. ಯಾಕಂದರೆ ಅವ್ರದ್ದು 5 ವರ್ಷ ಅವಧಿ ಇರುತ್ತೆ. ಆ ಸರ್ಕಾರ ಇರೋ ತನಕ ಅವರು ಪೂರ್ತಿ ಅಮೌಂಟನ್ನು ಕೊಡಲೇಬೇಕಾಗತ್ತೆ. ಈ ಸ್ಕೀಮು ಯಾವ ಕಾರಣಕ್ಕೂ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರ ಇರೋ ತನಕ. ಇದು ಒಂದು ಮಾತು ತಾವು ಗಮನ ಇಟ್ಕೋಬೇಕು. ಯಾಕಂದರೆ ಹಲವಾರು ಸುದ್ದಿ ಬರ್ತದಾವೆ, ಸುಳ್ಳು ಸುದ್ದಿ ಬರ್ತಾ ಇದ್ದಾವೆ. ಆದರೆ ನಾವು ಏನು ಒರಿಜಿನಲ್ ಸುದ್ದಿ ನಮ್ದು ಏನಪ್ಪ ಅಂದರೆ ಡೈರೆಕ್ಟ್ ಇದ್ದಿದ್ದ ಮಾತು ನಾವು ಹೇಳ್ಬಿಡ್ತೀವಿ. ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಈ ಥರ ನಾವು ಸುದ್ದಿ ಕೊಡ್ತಾಯಿದ್ದೀವಿ, ಜನ ಮುಂದೆ ತರ್ತಾ ಇದ್ದೀವಿ. ಇದು ಒಂದೇ ಸುದ್ದಿ ಅಲ್ಲ, ಹಲವಾರು ಸ್ಕಾಲರ್ಶಿಪ್ಪರಾಗಲಿ, ಪೆನ್ಷನ್ ಯೋಜನೆ ಆಗಲಿ, ಯಾವುದಾರಾಗಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದ್ದಾವೆ. ತಾವು ಈ ಸುದ್ದಿಯನ್ನು ನೋಡಿ ಬೇರೆಯವರಿಗೆ ಶೇರ್ ಮಾಡಿ, ಬೇರೆಯವರಿಗೆ ಗೊತ್ತಿಲ್ಲದವ್ರಿಗೆ ತಿಳಿಸ್ರಿ. ಯಾವ ಸ್ಕೀಮ್ 5 ನಮ್ಮ ರಾಜ್ಯದೈತೆ ಅದು ಯಾವ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ 5 ವರ್ಷ ತನಕ. ಲೇಟ್ ಆಗ್ಬೋದು, ಕೆಲವು ನಾನು ಮೊದಲೇ ಹೇಳ್ದೆಲ್ಲ ತಾಂತ್ರಿಕ ದೋಷಗಳು ಇರ್ತವೆ, ಏನೇನೋ ಪ್ರಾಬ್ಲಮ್ ಇರ್ತವೆ, ತಮಗೂ ಗೊತ್ತು. ಆದರೆ ಹೇಳಕ್ಕೆ ಬರಲ್ಲ. ಇನ್ನು ಮುಂದೆ ಮತ್ತೆ ಯಾವುದಾರೆ ಹೊಸ ಸುದ್ದಿ ಬಂದರೆ ರಾಜ್ಯ ಸರ್ಕಾರದಿಂದ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.